ಹಾಯ್ ನಮಸ್ತೆ. ಈಗೇನು ನೀವು ನೋಡ್ತಿದ್ದೀರಾ, ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ಸಾಗರದಿಂದ ಕರೆಕ್ಟಾಗಿ 13 ಕಿಲೋಮೀಟ್ರ್ ಆಗುತ್ತೆ. ಸಾಗರದಿಂದ 13 ಕಿಲೋಮೀಟ್ರ್ ಆಗುತ್ತೆ. ಇದು ಜನರಲ್ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು 34 ಗುಂಟೆ ಬರುತ್ತೆ. 34 ಗುಂಟೆ ಜನರಲ್ ಪ್ರಾಪರ್ಟಿ, ಎಲ್ಲ ಅಣ್ಣ ತಮ್ಮಂದಿರದು. ಕಂಪ್ಲೀಟಾಗಿ ಎಲ್ಲರೂ ಬಂದು ಸೈನ್ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿದೆ. ಈ ಅಡಿಕೆ ಗಿಡ ಮತ್ತು ಅಕ್ಕಪಕ್ಕ ಎಲ್ಲ ಅಡಿಕೆ ಗಿಡ ಮತ್ತು ಗದ್ದೆಗಳಿದ್ದಾವೆ. ಸೊ ಇದು ಜಾಗದಲ್ಲಿ ನೀಲಗಿರಿ ಹಾಕಿದ್ದಾರೆ ಅವರು. ಈ ಒಂದು ಪ್ರಾಪರ್ಟಿ ಕಂಪ್ಲೀಟಾಗಿ ಅವರು ಸೇಲಿಗೆ ಕೊಡ್ತಿದ್ದಾರೆ. ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂದರೆ ಈ ಒಂದು ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಮುಖಾಂತರ ನಂಗೆ ಮೆಸೇಜ್ ಮಾಡಿ. ನಾನು ನಿಮಗೆ ಈ ಪ್ರಾಪರ್ಟಿ ಮಾಡಿಸ್ಕೊಡ್ತೀನಿ. ಸೊ ಪಕ್ಕದಲ್ಲೆಲ್ಲ ಅಡಿಕೆ ಮತ್ತು ಗದ್ದೆಗಳೆಲ್ಲ ಬೆಳೆದಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಇಳುವರಿ ಕೂಡ ಬರುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ ರೆಡ್ ಸಾಯಿಲು. ಈಗ ನೀಲಗಿರಿ ಹಾಕಿದ್ದಾರೆ, ಬೇಕಾದ್ರೆ ನೀವು ಅದನ್ನ ಇಟ್ಕೋಬೋದು. ಇಲ್ಲಾಂದರೆ ಕಂಪ್ಲೀಟಾಗಿ ಎಲ್ಲ ತೆಗೆದು ಅಡಿಕೆ ಹಾಕ್ಕೋಬೋದು, ಕಾಳುಮೆಣಸು ಹಾಕ್ಕೋಬೋದು, ಏಲಕ್ಕಿ ಹಾಕ್ಕೋಬೋದು, ಇದರಲ್ಲಿ ಬಾಳೆ ಗಿಡ ಹಾಕ್ಕೋಬೋದು. ತುಂಬ ಯಾವುದು ಬೇಕಾದರೂ ನೀವು ಇಲ್ಲಿ ಬೆಳೆ ಬೆಳ್ಕೊಬೋದು. ನೀರಾವರಿ ಪ್ರದೇಶ, ಯಾಕಂದರೆ ಅಕ್ಕಪಕ್ಕ ಎಲ್ಲ ಸಣ್ಣ ಸಣ್ಣ ಕಾಲುವೆಗಳು, ನದಿಗಳು ಇರೋದ್ರಿಂದ ತುಂಬ ಚೆನ್ನಾಗಿ ಒಂದು ಬೋರ್ ಹಾಕಿದ್ರು ಕೂಡ ಇಲ್ಲೆಲ್ಲ 3 ಇಂಚು 4 ಇಂಚು ನೀರು ಬರ್ತವೆ. ಪಕ್ಕದಲ್ಲಿ ಆಲ್ರೆಡಿ ಬೋರ್ ಹಾಕಿದ್ದಾರೆ, ಅದರಲ್ಲಿ 3 ಇಂಚು ನೀರು ಬರ್ತಾಯಿದೆ. ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ. ಇದು ಏನು ದೇವರು ಅಂತ ಕರೀತಾರೆ, ಆ ಕ್ಯಾಸ್ಟ್ ಅವ್ರದ್ದು ಇದು. ದೇವರು ಅಂದರೆ ನಮ್ಮ ಬಂಗಾರಪ್ಪ ಅವರು ಕ್ಯಾಸ್ಟ್ ಇದ್ದಾರಲ್ಲ, ಸಿ ಎಮ್ ಆಗಿದ್ದರು ಬಂಗಾರಪ್ಪ ಅವರು. ಸೊ ಅವ್ರ ಕ್ಯಾಸ್ಟು ಬರುತ್ತೆ ಇದಕ್ಕೆ. ಸೊ ಅದೆಲ್ಲ ಜನರಲ್ ಕ್ಯಾಟಗಿರಿನೇ ಬರುತ್ತೆ, ಏನು ತೊಂದರೆ ಇಲ್ಲ. ಸೊ ಆರಾಮಾಗಿ ಮಾಡ್ಕೋಬೋದು. ಇದು ಸರ್ವೆ ನಂಬರು 72, ಸರ್ವೆ ನಂಬರ್ 72 ಬರುತ್ತೆ ಇದು ಒಂದು ಪ್ರಾಪರ್ಟಿ. ಸೊ ಸಾಗರದಿಂದ ಕರೆಕ್ಟಾಗಿ 12 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಜಾಗ. ಈ ಪ್ರಾಪರ್ಟಿ ಏನಾದ್ರು ನಿಮಗೆ ಆಸಕ್ತಿ ಇತ್ತು ಅಂದರೆ ನನಗೆ ಮೆಸೇಜ್ ಮಾಡಿ, ಇಲ್ಲ ನನಗೆ ಕಾಲ್ ಮಾಡಿ. ನಾನು ನಿಮಗೆ ಇದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿದೆ. ಟಾರ್ ರೋಡ್ಗೆ ಈ ಥರ ಪ್ರಾಪರ್ಟಿಗಳು, ಚಿಕ್ಕ ಚಿಕ್ಕ ಪ್ರಾಪರ್ಟಿ ಸಿಗೋದು ಕಡಿಮೆ. ಸೊ ಚೆನ್ನಾಗಿದೆ, ಯಾಕೆಂದರೆ ಮೈನ್ ರೋಡ್ಗಳಿಗೆ ಸಿಗೋದೇ ಅಪರೂಪ. ಎಲ್ಲ ಮಡ್ ರೋಡು, ಒಳಗಡೆ ರೋಡು, ಆ ಥರ ಈ ಥರ ರೋಡ್ಗಳಿಗೆಲ್ಲ ಸಿಗುತ್ತೆ. ಇದು ಕಂಪ್ಲೀಟ್ ಟಾರ್ ರೋಡ್ ಇದೆ. ಇದು ನಾನು ಕಂಪ್ಲೀಟ್ ನಿಮಗೆ ಬೌಂಡ್ರಿವರೆಗೂ ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ. ಮೈನ್ ರೋಡಿಂದ ಹಿಡ್ದು ಸೊ ಕಂಪ್ಲೀಟ್ ಬೌಂಡ್ರಿವರೆಗೂ ಕಂಪ್ಲೀಟ್ ನಾನು ವಿಡಿಯೋ ಮಾಡಿದ್ದೀನಿ. ಲಾಸ್ಟ್ ಎಂಡ್ವರೆಗೂ ನೀವು ನೋಡ್ಬೋದು. ಅದು ಕಂಪ್ಲೀಟ್ ಬೌಂಡ್ರಿ, ಅದು ಪ್ರಾಪರ್ಟಿ ಬೌಂಡ್ರಿ. ಸೊ ಸ್ವಲ್ಪ ವಿಡಿಯೋ ಶೇಕ್ ಆಗಿದೆ, ಸಾರಿ. ಯಾಕೆಂದರೆ ಸ್ವಲ್ಪ ಕಾಲು ಮಳೆ ಬಂದಿರೋದು ಕಾರಣದಿಂದಾಗಿ ಸೊ ನೀರಲ್ಲಿ ನಡ್ಕೊಂಡು ಹೋಗ್ತಿದೆ ಪಕ್ಕದಲ್ಲಿ, ಹಂಗಾಗಿ ಅದು ಸ್ವಲ್ಪ ಕಾಲು ಸ್ವಲ್ಪ ಇದಾಗ್ತಿತ್ತು. ಸೊ ವಿಡಿಯೋ ಸ್ವಲ್ಪ ಶೇಕ್ ಆಗಿದೆ, ಬೇಜಾರು ಮಾಡ್ಕೋಬೇಡಿ. ಸೊ ತುಂಬ ಚೆನ್ನಾಗಿದೆ ಜಾಗ. ನೋಡಿ, ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಸೊ ಪ್ರೈಸು ಕೂಡ ತುಂಬ ರೀಸನಬಲ್ ಇದೆ. ಸೊ 34 ಗುಂಟೆಯಿಂದ ನಿಮಗೆ 30 ಲಕ್ಷ ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕಮ್ಮಿ ಅಂದರೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 50,000ದಿಂದ 1 ಲಕ್ಷ ಕಡಿಮೆ ಮಾಡ್ಬೋದು. ಯಾಕೆಂದರೆ ಇದು ಒಬ್ರದ್ದಲ್ಲ, ಸುಮಾರು 2-3 ಬರ್ತಾರೆ ಅಣ್ಣ ತಮ್ಮಂದರು. ಸೊ ಎಲ್ಲರೂ ಕೂಡ್ಕೊಂಡಾಗ ನಿಮಗೆ ಗೊತ್ತು, ರೇಟು ಕಮ್ಮಿ ಆಗೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ನಿಮ್ಗೊಂದು 50,000 ರೂಪಾಯಿ ಕಡಿಮೆವರೆಗೂ ಆಗ್ಬೋದು. ಇದೇ ನೋಡಿ, ಈ ಬೌಂಡ್ರಿ ಇಲ್ಲಿವರೆಗೂ ಬರುತ್ತೆ. ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ. ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂದರೆ ನನಗೆ ಕಾಲ್ ಮಾಡಿ. 34 ಗುಂಟೆ ಬರುತ್ತೆ. 34 ಗುಂಟೆಯಲ್ಲಿ ನಮಗೆ 30 ಲಕ್ಷ ಹೇಳ್ತಾರೆ. ಟೋಟಲ್ 1 ಎಕರೆ ಇರೋದು. ಅದರಲ್ಲಿ 6 ಗುಂಟೆ ಒಬ್ಬರಿಗೆ ಭಾಗ ಹೋಗಿದೆ, ಅವ್ರು ಕೊಡ್ತಾರಲ್ಲ ಗೊತ್ತಿಲ್ಲ. ಮಾತಾಡಿಸಿ ಪ್ರಯತ್ನ ಪಡ್ತೀನಿ, ಅದು ಕೂಡ ಕೊಟ್ಟರೆ 1 ಎಕರೆ ಆಗುತ್ತೆ. ಟೋಟಲ್ 34 ಗುಂಟೆಯಿಂದ ಸೇರಿ 30 ಲಕ್ಷ ಹೇಳ್ತಾರೆ. ಕಾಲ್ ಮಾಡಿ.